ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಓಂ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಯದೀಯಚರಣಾಂಭೋಜಚ್ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃ ಪತಿಂ. ಇಲ್ಲಿಗೆ ಮತಗಳ ವಿಮರ್ಶೆ ಮುಗಿತು. ಯಾವ ಮತಗಳ ವಿಮರ್ಶೆ? ಎಲ್ಲ ಮತಗಳು ಕೂಡ ಮೋಕ್ಷದ ಬಗ್ಗೆ ಜೈನ ಮತದಿಂದ ಪ್ರಾರಂಭ ಮಾಡಿಬಿಟ್ಟು ಎಲ್ಲ ಮತಗಳನ್ನು ಅನುಸರಣೆ ಮಾಡಿದರೆ, ಆದ್ದರಿಂದ ಬೇರೆ ಮತವನ್ನು ಅನುಸರಣೆ ಮಾಡೋದರಿಂದ ಇಲ್ಲೇನು ಉಪಯೋಗ ಬಿಟ್ಟುಬಿಡಿ. ಮುಖ್ಯ ಗುರಿ ಮುಖ್ಯ ಗುರಿನೇ ಸಿಗೋದಿಲ್ಲ, ಮುಕ್ತಿಯನ್ನು ಕಾನ್ಸೆಪ್ಟೇ ಸಿಗೋದಿಲ್ಲ ಅಂದಮೇಲೆ ಅನುಸರಣೆ ಏನು ಉಪಯೋಗ? ಎಲ್ಲ ಕೂತಿದ್ದಾರೆ, ಅಲ್ಲಿಗೆ ಹೋಗಲ್ಲ ಅಂತ ಇಂಥ ಯಾರು ಹತ್ತು ಕೊಡ್ತಾರೆ ಅದರೊಳಗೆ? ಸೂಪರ್ ಡೀಲಕ್ಸ್ ಬಸ್ಸು ಎಲ್ಲ ಇದೆ ಅದರೊಳಗೆ, ಒಂದು ಬೇಕಾಡ್ ಸೀಟ್ ಖಾಲಿ ಇದೆ, ಆದರೆ ತಾವು ಹೋದಾಗ ಹೋಗೋದಿಲ್ಲ. ಇನ್ನೊಂದು ಬಸ್ ಇದೆ, ಓವರ್ಲೋಡ್ ಆಗೋಗ್ಬಿಟ್ಟಿದೆ, ಅಲ್ಲಿಗೆ ಹೋಗ್ತಾರೆ. ಯಾಕೆ? ಹೋಗೋ ಬಸ್ ಅದು. ಆ ದೃಷ್ಟಿಯಿಂದ ಇವತ್ತು ಗುರಿ ಯಾವುದನ್ನು ಬಯಸಿದ್ದೇವೆ ಅಂತ ನಿತ್ಯ ಸುಖ ಕೊಡದೇ ಇರತಕ್ಕಂತಹ ಲೋಕಕ್ಕೆ ಯಾರು ಹೋಗ್ತಾರೆ? ಹೀಗಾಗಿ ಅದು ಅನುಪಾದೇಯವಾದ ಮತಗಳು ಅಂತ ಅರ್ಥ. ಆರಂಭಣೀಯತ್ವ ಗೊತ್ತಾಯ್ತಾ? ಅಧಿಕಾರಿ ವಿಷಯ ಪ್ರಯೋಜನ ಇರಬೇಕಲ್ಲ, ಪ್ರಯೋಜನವೇ ಇಲ್ಲ ಅಂದಮೇಲೆ ತೊಗೊಂಡೇನು ಮಾಡಬೇಕು? ಇತ್ತಂ ಮತಾನಿ ಭ್ರಮಜಾನಿ. ಯಾತಕ್ಕೆ ಬಂತೀವಲ್ಲ ಅಂದರೆ ಭ್ರಮಜಾನಿ, ಪ್ರಜ್ಞಾವಾದಗಳು ಅಂದರೆ ಅದೇ ಅರ್ಥ. ಭ್ರಮೆಯಿಂದ ಬಂದಿದ್ದೆ ಹೊರತು ನಿಜವಾದ್ದಲ್ಲ. ಅದು ಅಲ್ಲಿ ಬೆಳ್ಳಿ ಕಾಣ್ತಾ ಇದೆ, ಬೆಳ್ಳಿ ಅಲ್ಲಿಲ್ಲ, ಇವು ತಲೆಯಲ್ಲಿದೆ ಅಷ್ಟೇ, ಅದು ಪ್ರಜ್ಞಾವಾದ. ನಿಜವಾದ ಬೆಳ್ಳಿ ಇಲ್ಲ ಅಲ್ಲಿ. ಇತ್ತಂ ಮುಕ್ತ ಪ್ರಕಾರೇಣ ಜೈನಾದಿ ಮತಾನಿ ಭ್ರಮಜಾನಿ. ನೋಡಿ ಟೀಕಾರ ಹೇಳ್ಬೇಕಾದ್ರೆ ಏನು ಮಾಡಿದರು? ಮತಾನಿ ಅಂತ ಜೈನ ಅಂತ ಸೇರಿಸಿದ್ರು. ಯಾಕೆ? ಶುರುವಾಗಿದ್ದು ಅಲ್ಲಿಂದ. ಅದರಿಂದ ಕ್ಲಾರಿಟಿ ಇದು ಕೊಡೋದಕ್ಕೆ ವ್ಯಾಖ್ಯಾನ ಅಂತ ಕರೀತಾರೆ. ಇಲ್ಲದ್ದು ಹೇಳಿದರೆ ವ್ಯಾಖ್ಯಾನ ಅಲ್ಲ, ಇರೋದನ್ನು ತಿಳಿಸ್ಕೊಡೋದಕ್ಕೆ ವ್ಯಾಖ್ಯಾನ ಅಂತ ಕರೀತಾರೆ. ಉಪಲಕ್ಷಣಮೇತತ್ ಕಾನಿಚಿತ್ ವಿಪ್ರಲಂಭಜಾನಿ ಇತ್ಯಪಿ ಜ್ಞೇಯಂ ತಸ್ಮಾತ್ ಧ್ಯೇಯಾನಿ ಇತಿ ಶೇಷಃ. ಮತ್ತೊಂದು ಸ್ವಾರಸ್ಯ ಹೇಳ್ತಾರೆ. ಏನದು? ಇಲ್ಲಿ ಭ್ರಮೆಯಿಂದ ಬಂದ ಮತಗಳು ಅಂತ ಹೇಳಿದರು, ಅಂದರೆ ತಪ್ಪು ತಿಳುವಳಿಕೆಯಿಂದ ಬಂದ ಮತಗಳು ಅಂತ ಹೇಳಿದರು. ಅಷ್ಟೇ ಅಲ್ಲ, ಕೆಲವು ತಪ್ಪು ಉದ್ದೇಶದಿಂದ ಮೋಸ ಮಾಡೋಕ್ಕೋಸ್ಕರ ಬಂದ ಮತಗಳು ಇವೆ ಅಂತ ಸೇರಿಸ್ಬೇಕಾದ್ರೆ. ಆಚಾರ್ಯ ಬೇರೆ ಕಡೆ ಹೇಳಿದ್ದಾರೆ, ಟೀಕಾರ ಏನು ಮಾಡಿ ಅದನ್ನು ಸೇರಿಸ್ಕೋಬೇಕು ಅಂದರು. ನೀವ್ಯಾಕೆ ಸೇರಿಸ್ತೀರಿ? ಬೇರೆ ಕಡೆ ಹೇಳಿದ್ದಾರೆ ಸೇರಿಸ್ಕೋಬೇಕು ಅಂತ ಅರ್ಥ ಆಯಿತು. ತಾವೇ ಸುಮ್ಮನೆ ಪ್ರಮಾಣ ಕೊಟ್ಟು ಸೇರಿಸಾಗಿಲ್ಲ. ಪ್ರಮಾಣ ಕೊಡದೆ ಹೋದರೆ ಅದು ಸೇರಿಸೋದಕ್ಕೂ ಹಕ್ಕಿಲ್ಲ, ತೆಗಿಲಕ್ಕೂ ಹಕ್ಕಿಲ್ಲ. ಆಧಾರ ಕೊಡಬೇಕು ಅಂದು ಅದಕ್ಕೆ. ಕಾನಿಚಿತ್ ವಿಪ್ರಲಂಭಾಜಾನಿ ಅಂದರೆ ವಿಪ್ರಲಂಬ ಅಂದರೆ ಏನು? ಮೋಸ ಮಾಡೋದಕ್ಕೋಸ್ಕರ ಬಂದಗಳು. ಮೋಹ ಬೇರೆ, ಮೋಸ ಬೇರೆ, ನೆನಪಿರಬೇಕು. ಮೋಹ ಬೇರೆ, ಮೋಸ ಬೇರೆ. ಮೋಹದಲ್ಲಿ ಏನಿದೆ? ಮೋಹ ಅಂದರೆ ಕೆಟ್ಟವ್ರನ್ನ ದಾರಿ ತಪ್ಪಿಸೋದಕ್ಕೆ ಹೊರಟಾಗ ಮೋಹ. ಇದು ಒಳ್ಳೆಯವ್ರ ದಾರಿಸೋದ್ರೆ ಮೋಸ. ಒಳ್ಳೆಯವ್ರ ದಾರಿ ತಪ್ಪಿಸೋದಕ್ಕೆ ಹೋದರೆ ಮೋಸ ಕಾರಣ ಆಗುತ್ತೆ. ದುರ್ಮತಗಳೆಲ್ಲ ಬಂದಿದ್ದು ಯಾರನ್ನ ಹಾಳು ಮಾಡಲಿಕ್ಕೆ? ಅವ್ರನ್ನ ಹಾಳು ಮಾಡೋ ನೆಸಿಟಿ ಇಲ್ಲ, ಹಾಳಾಗಿಬಿಟ್ಟಿರ್ತಾರೆ, ಮತ್ತೆ ನೆಸಿಟಿ ಇಲ್ಲ. ಇವ್ರನ್ನ ಹಾಳು ಮಾಡಬೇಕಾಗಿ ಅಲ್ಲ, ಸರಿಯಾದ ಗೊತ್ತಿರ್ಬೇಕು. ಕೆಲವು ಗೊತ್ತಿದ್ದು ಮಾಡ್ತಾರೆ. ಕೃಷ್ಣ ಬತ್ತಿ ಅಲ್ಲಗಳಿಗೆ ಸಾಧ್ಯ ಇಲ್ಲ. ಏನೋ ಕನಿಂಗ್ ಇದ್ದಾನೆ, ಕೃಷ್ಣನೇ ಇಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ. ಕನಿಂಗ್ ಆ ಇಂಟರ್ಪ್ರಿಟೇಷನ್ ಬೇರೆ ಕೊಡ್ತಾರೋ, ಅದ್ರ ಜ್ಞಾನಕ್ಕೆ ಅಪಾರ್ಥ ಮಾಡ್ಕೊಂಡು ಅದನ್ನು ಉಳಿದವರಿಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಹೇಳೋದಿಲ್ಲ ಹಾಗೆಲ್ಲ. ನಾನು ವಕ್ತೃಣಾಂ ಕಥಂಚಿತ್ ಭ್ರಮಃ ಸಂಭವತ್ತೇವ ಕೋದೋಷ ಇತ್ಯತಃ ಯಸ್ಮಾದಿ. ಅಲ್ಲ, ಪಾಪ ಏನೋ ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ, ಅದನ್ನು ಅಷ್ಟು ಸೀರಿಯಸ್ಸಾಗಿ ಖಂಡನೆ ಮಾಡೋದಾ ನೀವು? ಒಂದೊಂದು ಸಲ ತಪ್ಪು ಮಾಡಿದ್ದನ್ನು ರ್ಯಾಂಕ್ ಬಂದ ಸ್ಟೂಡೆಂಟು ಕ್ಲಾಸಲ್ಲಿ ತಪ್ಪು ಮಾಡಿರ್ತಾರೆ, ಯಾರೋ ಸನ್ಮಾನ ಮೇಷ್ಟ್ರು ಬರ್ತಾರೆ, ಇವಾಗ ಹಣೆ ಬರೋ ಗೊತ್ತಿಲ್ಲ, ಕ್ಲಾಸಲ್ಲಿ ಏನು ಮಾಡಿದ್ದು ಗೊತ್ತಾ ಅಂತ ಕೇಳಿದರೆ ಇರಲೆವೆಂಟ್ ಅದು. ಇದ್ಯಾಕೆ ಹೇಳ್ತೀರಿ ಅಂದರೆ ಹಾಗಲ್ಲ. ಏನಿದು? ಯಸ್ಮಾನ್ ಮೋಕ್ಷಂ ಸಮುದ್ದೇಶ್ಯಮಪಿ ಭ್ರಮೇಣ ವಿದುರ್ನ ಸಮ್ಯಕ್. ಅವ್ರ ಲಿಮಿಟೇಷನ್ ಗೊತ್ತಿಲ್ಲ. ಕೆಲವು ವಿಷಯನ ಡಾಕ್ಟ್ರ್ ಅಲ್ಲ ತಾನು ಏನು ಮಾಡಬೇಕಾಗ? ಒಪ್ಕೊಂಡ್ಬಿಡ್ಬೇಕಾದ್ರೆ ಅದು ಹೇಳಿ ಔಷಧಿ ಕೊಟ್ಟು ಜೈಲಿಗೆ ಹಾಕಿದ್ರೆ ಹಾಗೋ. ಡಾಕ್ಟ್ರ್ ಅಲ್ದವನು ರೋಗಕ್ಕೆ ಔಷಧಿ ಕೊಟ್ಟು
ಅವ್ರು ವಾಸಿ ಆದರೂ ಕೂಡ ಇವ್ರು ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾರೆ. ಯಾರಿಗೆ ವಾಸಿ ಆಗಿದ್ದರೂ ಕೂಡ. ಯಾಕೆ ಅವ್ನು ಕೊಟ್ಟಿದ್ದು ಫ್ಲುಕ್ ಅಷ್ಟೇ, ಅವ್ನು ಆಥರೈಸ್ಡ್ ಅಲ್ಲ. ಇನ್ನೊಬ್ಬರು ಡಾಕ್ಟ್ರು ಕೊಡ್ತಾರೆ, ಸತ್ರೂ ಪರವಾಗಿಲ್ಲ, ಅವ್ರ ಹತ್ರ ತೊಗೊಂಡಿತ್ತು. ಯಾಕೆಂದರೆ ಕ್ವಾಲಿಫೈಡ್ ಅವರು. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಕ್ವಾಲಿಫೈಡ್ ಡಾಕ್ಟ್ರ್ ಎಲ್ಲರಿಗೂ ಕ್ವಾಲಿಫೈಡ್ ಬೇಕು. ಇದು ಕ್ವಾಲಿಫೈಡ್ ಇಲ್ದವರೆಲ್ಲ ಬಂದುಬಿಟ್ರು. ಇವತ್ತು ನಡೆದಿರೋದು ಹಾಗೇನೆ. ಸೈನ್ಸನ್ನು ಯಾರು ಆರ್ಟ್ಸಿಗೆ ಕೊಟ್ಟರೆ ಪಾಠ ಮಾಡಲ್ಲ ಅವರು. ಅವರೇ ಬೇರೆ ಸಬ್ಜೆಕ್ಟ್ ಕೊಟ್ಟರು ಪಾಠ ಮಾಡಲ್ಲ, ತಮ್ಮ ಕ್ಲಾಸಿಂದ ಮಾಡ್ತಾ ಹೋಗ್ತಾರೆ. ಇಲ್ಲಿ ಬಂದು ಎಲ್ಲರೂ ರಾಮಾಯಣ ಬರೋ ಕೈ ಹಾಕೋರೆ ಬಿಡದಲ್ಲೇ ಕಡ್ಡು ಕಡೋಲ್ಲೇ ಕೈ ಹಾಕ್ಬಿಟ್ರು. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೇನೆ. ಹಾಗಾಗಬಾರ್ದಾಗಿ ನಮ್ಮ ಫೀಲ್ಡ್ ಅಲ್ಲ. ಸಂಸ್ಕೃತ ಕೂಡ ಬರಲಿಲ್ಲ, ಅದು ಶುರುವಾಯಿತು. ಬೇರೆ ಲ್ಯಾಂಗ್ವೇಜ್ ಹೊರದು ಯಾವುದೂ ಗೊತ್ತಿಲ್ಲ. ಹಾಗೆ ಮಾಡಿದ ಎಷ್ಟು ಅನ್ಯಾಯ. ನಿಯಂತ್ರಣ ಮಾಡಬೇಕಿತ್ತು, ಮಾಡಲಿಲ್ಲ. ವಿದುರ್ನ ಮತಾನಾಂ ಪ್ರಣೇತಾರ ಇತಿ ಶೇಷಃ. ವಿದುರ್ನ ಮತಗಳನ್ನು ಮಾಡಿದವರೆಲ್ಲ ಅಂತ ಗುಂಪಿ ಸೇರಿದವರು. ಅಪ್ರಾಕರಣಿಕ ಪ್ರಸಕ್ತ ಅನುಪಸಕ್ತ ಆಗತಮರ್ಥಂ ಕಥಂಚಿತ್ ಅನ್ಯಥಾ ಜಾನಂತೋಪಿ ನಾತೀವ ನಿಂದ್ಯಾ ಭವಂತಿ. ಅದಕ್ಕೆ ಹೇಳ್ತಾರೆ, ಅದು ನಿಜ. ಯಾವುದಾದ್ರೂ ಕೂಡ ಯಾವುದೋ ಒಂದು ತಪ್ಪನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ವಿದ್ವಾಂಸರೇ ಗೀತಾ ಅಲ್ಲಿ ಗೀತಾ ಅಲ್ಲ, ಬಾಬೇರ ಅತ್ತೇನು ತಪ್ಪಲ್ಲ, ಅದು ಆಶ್ಚರ್ಯ ಅಲ್ಲ. ಬರೀಬೇಕು ಮನಸ್ಸಿನ ಕೈಲೋ ಏನೋ ಬರೆದು ಬಿಡ್ತಾರೆ. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಸರಿಯಾಗಿ ಬರೀಬೇಕು, ಪ್ಲಸ್ ಹಾಕಿ ಮೈನಸ್ ಹಾಕಿಬಿಟ್ಟಿರ್ತಾರೆ. ಅವನೇನು ಮೈನಸ್ ಹಾಕೋ ಉದ್ದೇಶ ಅವನಿಗಿದೆಯಾ? ಇಲ್ಲ. ಅದೇನಂತಾರೆ, ಅದಕ್ಕೆ ಪ್ರಮಾದ. ಅದು ಮಾಡ್ತಾರೆ. ಅದು ಆ ದೃಷ್ಟಿಯಿಂದ ಖಂಡನೆ ಮಾಡೋಕ್ಕೆ ಹೊರಟಿಲ್ಲ ನಾವು ಅಂತ ಹೇಳ್ತಾರೆ. ಅಂಥ ತಪ್ಪುಗಳನ್ನ ಅದು ಪಿಂಟ್ ಬಿಟ್ಟು ಯಾರೋ ಪುಸ್ತಕ ಬರೀತಾರೆ, ಪಿಂಟ್ ಬಿಟ್ಟಕ್ಕೆಲ್ಲ ಖಂಡನೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಪಿಂಟ್ ಬಿಟ್ಟು ಏನೋ ಕಾರಣ ಇಲ್ಲ. ಅವೆಲ್ಲ ಅದು ಕೆಲವರು ವಿದ್ವಾಂಸರ ತಪ್ಪು ಮಾಡೋ ಚಾನ್ಸ್ ಇಲ್ಲ. ಯಾವುದೋ ಲೆವೆಲಲ್ಲಿ ಆಗಿರುತ್ತೆ, ಅದರಿಂದ ಗಮನ ಕೊಡೋದಿಲ್ಲ. ವಿಷಯ ತಪ್ಪಾಗಬಾರ್ದು. ಅದಕ್ಕೆ ಹೇಳ್ತಾರೆ, ಏತೇತು ಪ್ರಧಾನೋದ್ದೇಶ್ಯಮಪಿ ಮೋಕ್ಷಂ ಸಮ್ಯಗ್ನ ವಿದುಹು. ಮೋಕ್ಷದ ಬಗ್ಗೆ ಏನೂ ಗೊತ್ತಿಲ್ಲ, ಕಲ್ಪನೆ ಕೂಡ ಇಲ್ಲ, ಅದು ಕೈ ಹಾಕಿ ಹೇಳ್ತಾರಲ್ಲ, ಅದಕ್ಕೆ ಖಂಡನೆ ಮಾಡಬೇಕೆ ಹೊರತು ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ. ನೆನಪಿಕೊಂಡಿರ್ಬೇಕು ನಾವು ಇದನ್ನು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡನೆಗೆ ಏನರ್ಥ? ವಿಷಯಾಧಾರಿತ ಖಂಡನೆ ಇರಬೇಕೆ ಹೊರತು ಸಣ್ಣ ಪುಟ್ಟ ತಪ್ಪಿನ ಬಗ್ಗೆ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಮನುಷ್ಯರಲ್ಲಿ ಸಂಭಾವಿತ ಅವೆಲ್ಲ ಕೂಡ. ಗೊತ್ತಾಯ್ತಾ? ಕಿಂತು ಭ್ರಮೇನ ವೈಪರೀತ್ಯೇನ ವಿದುಹು. ಈ ಕ್ಲಾರಿಫಿಕೇಷನ್ ಟಿಕಾರ ಕೊಟ್ಟು ಹೇಳಿಬಿಟ್ರೆ ಎಲ್ಲ ಇವತ್ತು ಏನಾಗಿದೆ ಗೊತ್ತು, ಏನೂ ಗೊತ್ತಿರೋದಿಲ್ಲ. ಯಾವುದೋ ಮಾತ್ರ ಬಾಯಿ ಬಂದ ಬೈತಿರೋದು. ಬೈಬಾರ್ದು. ಯಾಕೆಂದರೆ ಪೊಲೀಸ್ ವೈದ್ಯರಿಂದ ಉಳಿದವ್ರು ಹೇಳೋಕ್ಕಾಗುತ್ತಾ? ಉಳಿದವ್ರು ಹೇಳೋಕೆ ಹಕ್ಕಿಲ್ಲ ಅವರಿಗೆ. ಜಡ್ಜ್ಮೆಂಟ್ ಕೊಡ್ತೀನಿ, ಉಳಿದವ್ರು ಹೇಳೋಕೆ ಕೋರ್ಟ್ ಹೇಳಬೇಕು ಆ ಮಾತನ್ನು. ಉಳಿದವ್ರು ಜಡ್ಜ್ಮೆಂಟ್ ಅಲ್ಲ, ಒಪಿನಿಯನ್ ಅಷ್ಟೇ ಅದು. ಒಪಿನಿಯನ್ ಬೇರೆ, ಜಡ್ಜ್ಮೆಂಟ್ ಬೇರೆ. ಅವರಿಗೆಲ್ಲ ಅಥಾರಿಟಿ ಇಲ್ಲ. ಅದಕ್ಕೆ ಯಾರು ನಿಯಮಿತರಾಗಿರ್ತಾರೆ ಅವ್ರು ಮಾತಾಡಬೇಕು. ಇವತ್ತು ನಮ್ಮವರೆಲ್ಲ ಬಾಯಿ ಬಂದು ಉಳಿದವ್ರನ್ನ ಬೈದ್ಬಿಟ್ಟು ಏನಾಯ್ತು ಕೊನೆಗೆ? ಇವರೆಲ್ಲ ಬೈತಾರೆ ನಮ್ಮನ್ನು ಅಂತ ಶುರುವಾಯಿತು. ಸಂಬಂಧಪಟ್ಟವ್ರು ಹೇಳಿದ್ರೆ ಬೈತಾರೆ ಅಂತ ಕರೆಯೋದಿಲ್ಲ. ಅಪ್ರಸಕ್ತವಾಗಿ ಬಂದು ಏನೋ ವಿಷಯ ಬೇಕಾದ್ರೆ ಯಾರನ್ನೋ ಬೈದು ಹಾಕ್ಬಿಡೋದು. ಬೈಯೋ ಹಕ್ಕು ಯಾರಿಗೂ ಇಲ್ಲ. ವಿಷಯಾಧಾರಿತ ಇರಬೇಕಷ್ಟೆ. ಬೈದಕ್ಕೆ ಕಾಂಪಿಟೆನ್ಸ್ ಇದ್ದರೆ ಮಾತ್ರ ಬೈಬೇಕು. ಕಾಂಪಿಟೆನ್ಸ್ ಬರಬೇಕಾದ್ರೆ ಅದು ಸಾಮಾನ್ಯರಿಗೆ ಬರೋ ಚಾನ್ಸಸ್ಸೇ ಇಲ್ಲ. ತಸ್ಮಾತ್ ತತ್ ಪ್ರಣೀತಾನಿ ಮತಾನಿ ಭ್ರಮಜಾನಿ ಇತಿ ಸಂಬಂಧ. ಆದ್ದರಿಂದ ಅವರು ಮಾಡಿದಂತಹ ಇವೆಲ್ಲ ಕೂಡ ಭ್ರಮದಿಂದ ಆದವುಗಳು. ನ ಚಾತಿ ಸೂಕ್ಷ್ಮ ಪ್ರಮೇಯೇ ಅಜ್ಞಾನ ವಿಪರ್ಯಯಾವೇತೇಷಾಂ ಕಿಂತು ಗೋಪಾಲ ಅವಿಪಾಲ ಪ್ರಮುಖೈ ಪಾಮರೈರಪಿ ಸುವಿದಿತ ಇತ್ಯಾಶಯೇನಾಹ ಯದಪೀಹ ಲೌಕಿಕಾ ಸುಖಂ ಮಮ ಸ್ಯಾದ್ಧಿ ಸದೇತಿ ಜಾನತೆ. ಅಲ್ಲಿ ವಾಕ್ಯ ನೋಡಿ ಹೇಗಿದೆ. ನ ಚ ಅತಿ ಸೂಕ್ಷ್ಮ ಪ್ರಮೇಯೇ ಅಜ್ಞಾನ ವಿಪರ್ಯಯೋ ಯತೇಷ. ಇನ್ನೊಂದು ಕಾರಣ ಕೊಡ್ತಾರೆ. ಏನಪ್ಪ, ಭಾರಿ ಗಂಭೀರವಾದ ಸೂಕ್ಷ್ಮ ಪ್ರಮೇಯಗಳು ಅದರಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಪಾಪ ಅವ್ರಿಗೇನು ಅರ್ಥ? ಎಂಥ ಎಕ್ಸ್ಪರ್ಟ್ಗಳು ಕೂಡ ಏನಾಗ್ತಾರೆ ಕೆಲವೊಮ್ಮೆ, ಈ ಬ್ಯಾಂಕ್ನಲ್ಲೇ ಕೊಟ್ಟ ನೋಟ್ರೆ ಅಕ್ಸೆಪ್ಟ್ ಮಾಡ್ತಾರಲ್ಲ, ಹಾಗಾಗಿಬಿಡುತ್ತೆ ಕೆಲವು ಸಲ ಗೊತ್ತಿಲ್ಲದೆ. ಅಂಥ ವಿಷಯ ಅಲ್ಲ ಇದು. ನಾವೇನು ಮೋಕ್ಷದ ಬಗ್ಗೆ ಹೇಳಿದ್ದೀವಿ, ಅವ್ರು ತಪ್ಪು ಹೇಳಿದ್ದಾರೆ ಅಂಥೇಳಿ. ಈ ತಪ್ಪು ಎಂಥದ್ದು ಅಂದರೆ ಆವಿಪಾಲ ಗೋಪಾಲರಿಗೂ ಗೊತ್ತು. ಆವಿಪಾಲ ಗೋಪಾಲರು ಅವಿಗಳು ಅಂದರೆ ಕುರಿಗಳು. ಕುರಿಕಾಯರು ದನಕಾಯರಿಗೂ ಗೊತ್ತಿರೋ ವಿಚಾರಗಳು. ಏನು ದನಕಾಯಿ ಗೊತ್ತಿರೋದು ಅಂದರೆ ಮೋಕ್ಷದಲ್ಲಿ ಸುಖ ಇರಬೇಕು. ಮತ್ತು ಅತಿಲ ತದ್ಯಪೀಹ ಲೌಕಿಕಾ ಸುಖಂ ಮಮ ಸ್ಯಾದ್ಯ ಸದೇತಿ ವನ್ಯ ಜಾನತೆ. ಲೌಕಿಕರು, ತೀರ ಸಾಮಾನ್ಯ ಲೌಕಿಕರು ಕೂಡ ನೋಡಪ್ಪ ಮೋಕ್ಷ ಎಲ್ಲ ಹೇಳ್ತೀರಿ, ಸುಖ ಇದೆಯಾ ಅಲ್ಲೇ ಫಸ್ಟ್ ಕೇಳ್ತಾರೆ. ಪೆದ್ದ ಬಗ್ಗೆ ಗಂಟೆ ಲೆಕ್ಚರ್ ಹೊಡೆದ, ಕೊನೆಗೆ ಕೇಳಿದ ಬರೀಲಕ್ಕೆ ಬರುತ್ತೆ ಅಂತ ಕೇಳಿದ. ಮುಖ್ಯ ಯಾತಕ್ಕೆ ಉಪಯೋಗನೇ ಇಲ್ಲ. ಎಷ್ಟೋ ಬಡಿಸಿದ್ದ, ಇದು ತಿರ್ಲಕ್ಕೆ ಬರುತ್ತಾ ಅಂತ ಕೇಳಿದರೆ ಹಾಗೋ ಹಾಗೆ. ತಿರ್ಲಕ್ಕೆ ಬರೋದಿದ್ರೆ ಬಡಿಸಿದರೆ ಹೇಗೋ ಸುಖ ಇಲ್ಲದ ಮೋಕ್ಷದ ಕಾನ್ಸೆಪ್ಟ್ ಅರ್ಥನೇ ಇಲ್ಲ. ಇದು ಯಾರಿಗೆ ಗೊತ್ತಿದೆ? ಇದು ಕುರಿಕಾಯರಿಗೂ ಗೊತ್ತಿದೆ ಅಂತ ಹೇಳಿದ್ರು. ಗೋಪಾಲ ದನಕಾಯರು, ಅವಿಪಾಲ ಕುರಿಕಾಯರು ಪ್ರಮುಖರು. ಅಂಥ ಪ್ರಮುಖರಿಗೂ ಕೂಡ ಗೊತ್ತಿರಬೇಕಾದ್ರೆ ಪಾಮರೈರಪಿ. ಎಂಥ ಪ್ರಮುಖರು ಅಂದರೆ ಪಾಮರ ಪ್ರಮುಖರು ಅಂದರೆ ಏನು ಗೊತ್ತಾ? ದಡ್ರಲ್ಲಿ ಭಾರಿ ದಡ್ರು. ಅವರು ಓದಲಿಕ್ಕೂ ಬರಲಿಕ್ಕೂ ಬರೋದಿಲ್ಲ ಅವರಿಗೆ. ಅವ್ರಿಗೆ ಇಷ್ಟು ಗ್ಯಾರಂಟಿ ಇರ್ತದೆ. ಅಷ್ಟು ಹೇಳಿದ್ರೆ ಸಾಕು.
ಸುವಿದಿತ ಇತ್ಯಾಶಯೇನಾಹ ತದ ಯದಪೀತಿ. ಇದೆಲ್ಲ ಇಷ್ಟು ಜ್ಞಾಪಕ ಇಟ್ಕೋಬೇಕು. ಪರಮತ ಖಂಡನೆ ಮಾಡೋಕ್ಕೆ ಹೊರಟಾಗ ಯಾವ ತಪ್ಪನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದಾರೆ ಅಂಥೇಳಿ. ನಚ ಅತಿ ಸೂಕ್ಷ್ಮ ಪ್ರಮೇಯ ಯದಿ ಅದಕ್ಕೆ ಹೇಳ್ತಾರೆ ನಾವು ಬ್ರಹ್ಮ ನಿರ್ಗುಣ ಅಂತ. ಯಾರನ್ನೂ ನಿರ್ಗುಣ ಅಂದರೆ ಅಷ್ಟು ದೊಡ್ಡ ವಿಷಯ ಅಲ್ಲ. ಶಶಿವಾಣ ನಿರ್ಗುಣ ಅನ್ನಿ ಅವೆಲ್ಲ ದೊಡ್ಡ. ದೇವರು ದುರ್ಗುಣ ಅಂತಾರಲ್ಲ, ಇದು ತಪ್ಪು. ಇವತ್ತು ಅಟೆಂಪ್ಟೆಡ್ ಮರ್ಡರ್ ಇದೆ, ಯಾರನ್ನೂ ಅಟೆಂಪ್ಟ್ ಮಾಡೋಕ್ಕೆ ಕೊಲ್ಲಕ್ಕೆ ಪ್ರಯತ್ನ ಪಟ್ಟ ಒಂದಿದೆ. ಮುಖ್ಯಸ್ಥರು ಕೊಲೆ ಮಾಡೋಕ್ಕೆ ಹೊರಟಾಗ ಇವನಿಗೆ ಕೊಲೆ ಮಾಡಿ ಎಷ್ಟು ಶಿಕ್ಷೆ ಕೊಡ್ತಾರೋ ಅಟೆಂಪ್ಟಿಗೆ ಅದಕ್ಕಿಂತ ಜಾಸ್ತಿ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ಯಾರಿಗೆ ಮಾಡ್ತಿದ್ದಾರೆ? ಒಂದು ಮಾತು ಹೇಳಿದರು ಆಚಾರ್ಯರು. ಅವರು ಮಂಥರೆ ಏನು ಮಾಡಿದ್ಲು? ರಾಮ ಪಟ್ಟಾಭಿಷೇಕ ವಿಘ್ನ ಮಾಡಿದ್ಲು. ಅದಕ್ಕೇನಾಯ್ತು? ಅವಳಿಗೆ ಅಂಧಂತಮಸ್ಸಾಯಿತು. ನಮಗೆ ಸಿಟ್ಟು ಬರ್ತದೆ ಅಲ್ಲರಿ, ಒಂದು ಸಣ್ಣ ವಿಘ್ನ ಅಂಧ ಸಮಸ್ಯೆ ಮಾಡೋದ್ರೆ ಯಾರಿಗೆ ಮಾಡಿದ್ದು ನೋಡಿ ಅಂತೇಳಿ. ಯಾರಿಗೆ ಮಾಡಿದ್ದು? ಅದು ಶಿಕ್ಷೆ ಜಾಸ್ತಿ ಆಯಿತು. ಅರ್ಥ ಆಯ್ತಾ? ಈಗ ಮನೆಯಲ್ಲಿ ತಪ್ಪರಿತಾರೆ, ಕ್ಲಾಸಲ್ಲಿ ತಪ್ಪರಿ, ಪರೀಕ್ಷೆಯಲ್ಲಿ ತಪ್ಪರಿದ್ರೆ ಯಾಕಂದರೆ ಎಲ್ಲರೂ ಅಲ್ಲಿ ಮನೆಯಲ್ಲಿ ತಪ್ಪರಿದ್ರೆ ಸುಮ್ಮನೆ ಇಲ್ಲಾಕೆ ಇಟ್ಕೊಳ್ತಾರೆ. ಇದು ಡೆಸಿಸಿವ್. ಇದು ಇಂಥ ವಿಷಯದ ಬಗ್ಗೆ ಏನು ಮಾಡಿಕೊಡೋದು? ಯಾವಾಗಲೂ ಪಾಪ ಕಾರ್ಯ ಮಾಡಬಾರ್ದು. ಅದಕ್ಕೆ ಸ್ವಾತ್ಮೋತ್ತಮೇಶು ಸುರೇಶ್ವತ ವಿಶೇಷತಶ್ಚ ಸ್ವಲ್ಪೋಪಿ ದೋಷ ವೃತಾಮಭಿಯಾತಿ ಯಸ್ಮಾತ್. ನಮಗಿಂತ ದೊಡ್ಡವ್ರಿಗೆ ಮಾಡಿದ ತಪ್ಪುಗಳೆಲ್ಲ ಚಿಕ್ಕದಾದರೂ ಕೂಡ ದೊಡ್ಡ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಬಾಸನ್ನು ಏನೋ ಅಂತ ಬೈದ, ಕತೆ ಮುಗಿತವಂತು. ಏನೋ ಅಂತ ಬಂದು ಮಾತಿಗೆ ಏನಾಯ್ತು, ಕೆಲಸ ಕಳ್ಕೊತಾನೆ. ಅವ್ನು ತಪ್ಪೇ ಮಾಡಿರ್ಬೋದು, ಏನೋ ಅಂತ ಕರಿ ಹಕ್ಕು ಅವನಿಗಿಲ್ಲ. ಅರ್ಥ ಆಯ್ತಾ? ಆದರೆ ಅವನು ಕರಿಬಾರ್ದು, ಕರೀತಾರೆ ಸುಮ್ಮನೆ ಕೂತಿರ್ತಾನೆ ಅಷ್ಟೇ. ಅವನು ಭಯಾಗಿಲ್ಲ, ಆಗಲ್ಲ, ಸುಮ್ಮನೆ ಒಟ್ಟಾವಿಟ್ಟು ಭಯಾಗಿಲ್ಲ. ಎಷ್ಟೇ ತಪ್ಪು ಅಷ್ಟು ಮಾತ್ರ ತಪ್ಪು ಹೇಳಬೇಕು. ಬಟ್ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆಗಲಿ. ಬಾಯಿ ಬಂದ ಬಯಸ್ಕೋಬೇಕು ಅಂಥೇಳಿ. ಅದು ಇಬ್ಬರಿಗೂ ಅಧಿಕಾರ ಇಲ್ಲ. ಅದು ಯಾರನ್ನ? ಬ್ರಹ್ಮದೇವ್ರು. ಅದು ನಿಮ್ಮ ಪ್ರಕಾರ ಬ್ರಹ್ಮದೇವ್ರನ್ನ ಇದು ಮಾಡೋಕ್ಕೆ ಹೌದಲ್ಲ? ಬ್ರಹ್ಮದೇವ್ ಅದೇ ಅಲ್ಲೇ ನಮ್ಗೆ ತಪ್ಪಾಗೋದು. ಅದು ಎಲ್ಲಿ ನೋಡಿ ಎಷ್ಟು ತಪ್ಪಾಗುತ್ತೆ. ಅದು ಬ್ರಹ್ಮದೇವ್ರು ಕಳಿಸಿದ್ರು ಅವಳನ್ನ. ಅವಳು ಏನು ಕೇಳ್ಕೊಂಡ್ಲು? ಕೇಳ್ಕೊಂಡು ವರ ಕೊಟ್ಟರು ಅಷ್ಟೇ. ಈ ಅಂಗಡಿಯಲ್ಲಿ ಚಾಕು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅವನು ಕೊಲೆ ಮಾಡಕ್ಕೆ ಉಪಯೋಗಿಸಿದ್ರೆ ಅರ್ಥ ಆಯ್ತಾ? ಈಗ ಚಾಕು ಯಾತಕ್ಕೆ ಬರುತ್ತೆ? ಈಗ ಪಾಪ ತರಕಾರಿಗೆ ಹಣ್ಣು ಎತ್ತಕ್ಕಂತ ಕೊಟ್ಟರೆ ಅವ್ನು ಕೊಲೆ ಮಾಡಿಬಿಟ್ರೆ ಅವ್ನು ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅವ್ನು ಗನ್ ಮಾರಾಗಿಲ್ಲ, ಗನ್ ಮಾಡಿದ್ರೆ ಗೊತ್ತಾಗ್ತದೆ. ಅದು ಇದಕ್ಕಲ್ಲ, ತರಕಾರಿ ಸರಿ ಗಂಡು ಉಪಯೋಗಿಸೋದಿಲ್ಲ. ಅದರಿಂದ ಅದು ಮಾಡಕ್ಕೆ ಬರೋದಿಲ್ಲ. ಕೆಲವು ಪರ್ಪಸ್, ಎರಡು ಪರ್ಪಸ್ಸಿಗೆ ಬಂದಾಗ ಅದಕ್ಕೆ ಮಾಡಿದವನು ಅಪರಾಧಿ ಆಗೋದಿಲ್ಲ. ಒಂದೇ ಪರ್ಪಸ್ಗಿದ್ದಾಗ ಏನಾಗುತ್ತದು? ಅಪರಾಧಿ ಆಗುತ್ತೆ. ಇವತ್ತು ಯಾವುದೋ ಮೆಡಿಸಿನ್ ತೊಗೋತೀರಿ ನೀವು, ಅದಕ್ಕೆಲ್ಲ ಪ್ರಿಸ್ಕ್ರಿಪ್ಷನ್ ಬೇಕಿಲ್ಲ. ಕೆಲವಕ್ಕೆ ಏನು ಬೇಕೋ? ಬೇಕೇ ಬೇಕು. ಅದು ಯಾವುದೋ ಡಾಕ್ಟ್ರ್ ಕೊಟ್ಟರೆ ಸಾಲದು, ಒಳ್ಳೆ ಕಾಂಪಿಟೆಂಟ್ ಆಗಿರಲೇಬೇಕು. ಡಾಕ್ಟ್ರ್ ಆಗಿರೋ ಕಾಂಪಿಟೆಂಟ್. ಹಿಂದೆ ನೀವು ತಾತ್ಪರ್ಯನೇ ಮರೆತು ಬಿಟ್ಟಿದ್ದೀರಿ, ಉಪನ್ಯಾಸರು ಮರೆತು ಬಿಟ್ಟಿದ್ದೀರಿ. ಅದಕ್ಕೆ ಹಾಗಾಗಿ ಅವಳ ಉದ್ದೇಶ ಏನು? ತಪಸ್ಸು ಮಾಡಿಲ್ಲ. ಅವಳು ತಪಸ್ಸು ಮಾಡಿ ನನಗೆ ಸ್ವಗತಿ ಆಗಬೇಕು ಅಂತ ಕೇಳ್ಕೊಂಡ್ರು. ಸ್ವಗತಿ ಆಗಬೇಕು. ಅವಳು ಸ್ವಗತಿ ತಪಸ್ಸು ಆಯಿತು. ಸ್ವಗತಿ ಆಗ್ಬೇಕಾದ್ರೆ ನೀನು ಮಣ್ಣು ತಿನ್ಬೇಕು, ಅಲ್ಲಿ ಹೋಗಿ ತಿಂದು ಅಂತ ಹೇಳ್ತಾರಲ್ಲ, ಹಾಗಂತೆ. ನೀವು ಹೋಟ್ಲ್ ಯಾವುದಿದೆ ಅಂತ ಕೇಳಿದ್ರೆ ಹೋಟ್ಲು ತೋರಿಸ್ತಾರೆ. ಏನು ರೀ ಮಡಿಯೋರು ನೀನು ಕೇಳಿದ್ದೀರಂತೆ, ಹೋಟ್ಲಿಗೆ ಕೇಳಿದ್ರೆ ತೋರಿಸಿದೆ ಅಷ್ಟೇ. ಗೈಡ್ ಮಾಡೋ ಪ್ರಶ್ನೆ ಬಂದಿಲ್ಲ, ಕೇಳಿದ್ದು ತೋರಿಸೋದು. ದಾರಿಯಲ್ಲಿ ಯಾರೋ ಹೋಗ್ತಿರ್ತಾರಪ್ಪ, ಅವ್ರ ಮೇಲೆ ಅಂತ ತೋರಿಸ್ತಾರೆ, ಅವ್ರು ಕೊಲೆ ಮಾಡಿಬಿಡ್ತಾರೆ. ಬಿಟ್ಟು ತೋರಿಸ್ಕೊಂಡು ಅಟ್ಯಾಕ್ ಮಾಡೋಕ್ಕಾಗ್ತದಾ? ಯಾಕೆ? ಅವ್ನು ಕೇಳಿದ್ರೆ ಹೇಳಿದ್ದಾರೆ ಅಷ್ಟೇ. ಅವ್ರು ಅವ್ರ ಇಂಟೆನ್ಷನ್ ಇದ್ದಿತ್ತು ರಾಮದೇವ ಪಟ್ಟಾಭಿಷೇಕ ಕೆಡಿಸ್ಬೇಕು, ಅದಕ್ಕಾಗಿ ಹುಟ್ಟಿ ಬಂದಳು ಅವಳು. ಸೊ ಅಲ್ಲಿದ್ದು ನಿಮ್ಮ ಪ್ರಕಾರ ಬ್ರಹ್ಮದೇವರು ದೋಷ ಹೇಳಾಗ್ತಾ ಇದ್ದಾರೆ ಅಷ್ಟೇ, ಮಂಥರಿ ಅಲ್ಲ. ಬ್ರಹ್ಮದೇವರು ನಿಜವಾಗ್ಲೂ ಕೂಡ ಅವ್ರು ಎಂಥವ್ರು ಅಂದರೆ ಎಕ್ಸಾಮ್ ಪೇಪರ್ ಕೊಡ್ತಾರೆ ಅಷ್ಟೇ. ಎಕ್ಸಾಮ್ ಅಲ್ಲ, ಅದು ಬೇರೆ ಕೆಲಸ ಮಾಡಲ್ಲ ಅವರು. ಹೆಂಗೆ ಬಿದ್ದಬೇಕು ಅದು ಕೊಡ್ತಾರೆ, ಕೇಳೋದಿಲ್ಲ. ಅಲ್ಲಿ ಇಲ್ಲಿ ಕ್ಲಾಸಲ್ಲಿ ಹಾಗಲ್ಲ. ಯಾಕೆ ಅಂತ ಕೇಳ್ತಾರೆ, ಅಲ್ಲಿ ಕೇಳೋದಿಲ್ಲ. ಅದೇ ಇಶ್ಯೂ ಮಾಡ್ತಾನೆ ದೊಡ್ಡ ವಿಚಾರ. ನಾನು ರ್ಯಾಂಕ್ ಬರ್ತಿದ್ದೆ, ಹಾರ್ಡ್ ಮಾಡಿ ಫೇಲ್ ಮಾಡಿಬಿಟ್ರು ಸುಳ್ಳಿದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಯಾರಿಗೆ ಗೊತ್ತಿದೆ? ಗೊತ್ತಿದ್ದು ಅವ್ನಿಗೆ ಗೊತ್ತೀಗ. ಯೂನಿವರ್ಸಿಟಿಗೆ ಗೊತ್ತು, ಅವ್ನು ತಪ್ಪು ಬರೀತಿರೋದು ಗೊತ್ತು. ತನ್ನ ಪೆಟ್ ಸ್ಟೂಡೆಂಟ್ ಅವನು, ಮನೆ ಪಾಠಕ್ಕೆ ಬೇರೆ ಬಂದವನು, ತಪ್ಪು ಬರೀತಾ ಇದ್ದಾನೆ. ಹೇಳಬಾರ್ದಲ್ಲಿ ಹೇಳಿದ್ರೆ ಇವನು ಅಪರಾಧಿ ಆಗ್ತಾನೆ. ತಪ್ಪು ಸರಿ ಮಾಡ್ಕೊ ಅಂತ ಹೇಳಬಾರ್ದು. ಅರ್ಥ ಆಯ್ತಿಲ್ಲ? ಇನ್ವಿಜಿಲೇಷನ್ ಬೇರೆ, ಪ್ರೊಫೆಸರ್ ಬೇರೆ. ಅಲ್ಲಿ ಟೀಚಿಂಗ್ ಮಾಡೋದಕ್ಕೆ ಮಾಡಿದ್ದು, ಅದು ತಪ್ಪು ಹೇಳಾಗಿಲ್ಲ. ಇಲ್ಲಿ ತಪ್ಪು ಬರೀಬೇಕಾದ್ರೆ ನೋಡ್ತಾ ಇದ್ದಲ್ಲಿ ತಿದ್ದಬಾರ್ದು ಐತೆ ಕೇಳಲ್ಲ ಅವರು. ಅದೇನೆ ಆ ರೋಲ್ ಅಷ್ಟೇ. ಆ ರೋಲಲ್ಲಿ ಅಷ್ಟೇ ನೋಡೋದು. ಟಿಕೆಟ್ಗೆ ಅದೇ ಟಿಕೆಟ್ ಕೊಡ್ತಾರೆ ಅಷ್ಟೇ. ಅಲ್ಲಿ ಇಳಿಸಿಬಿಟ್ಟು ಕೆಲಸ ಮಾಡಿದರೆ ಟಿಕೆಟ್ ಅಲ್ಲಿಗೆ ಕೊಟ್ಟು ಅಂತ ಕೇಳಿದರೆ ಅದು ರೋಲ್ ಅಲ್ಲ. ಅದಕ್ಕೆ ಟು ದಿ ಪಾಯಿಂಟ್ ಅಂತ ಕರೆದರು. ನಾಪೃಷ್ಟ ಕಶ್ಚಿತ್ ಬ್ರೂಯ. ಕೇಳದೇ ಇದ್ದವ್ರಿಗೆ ಹೇಳಬಾರ್ದು, ಕೆಟ್ಟ ದೃಷ್ಟಿಯಲ್ಲಿ ಕೇಳೋರಿಗೂ ಹೇಳಬಾರ್ದು ಅಂತ. ಅವಳು ಮೋಸ ಮಾಡ್ಲಿಕ್ಕೆ ಬಂದರೆ ಅವ್ರೇನು ಮಾಡಿದರು? ಅವಳಿಗೆಲ್ಲ ಕೇಳಬೇಕಾಗಿತ್ತು. ಅವಳು ಸ್ವಗತಿ ಅಂದರೆ ಏನು ಇದು ಅಂತ ಅದು ಕೇಳಲಿಲ್ಲ ಅವಳು. ಯಾಕಂದರೆ ಅವಳಿಗೆ ತಂದೆ ಅರ್ಥ. ಜರಾದಿಂದ ಎಷ್ಟು ದೂರದಿಂದ ಕೇಳಿದ, ಕ್ಲಾರಿಫಿಕೇಷನ್ ಕೇಳಲಿಲ್ಲ. ಅವರೆಲ್ಲ ಹೇಳಬಾರ್ದು. ಯಾರಿಗೆ ಹೇಳಬೇಕಾದ್ರೆ ಭಕ್ತಿಯಿಂದ ಬಂದವ್ರಿಗೆ ಹೇಳಬೇಕು. ಭಕ್ತಿ ಇಲ್ಲ, ಗೊತ್ತಾಯ್ತಾ? ಇವತ್ತು ನಾವೇ ಎಷ್ಟೋ ಸರ್ತಿ ಹೋಗಿ ನೀವು ಹೂ ಕೊತ್ತೋಗೋತೀವಿ ನೋಡಪ್ಪ, ದೇವರಿಗೋಸ್ಕರ ಹೂ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ ಗೊತ್ತಾಗ? ಈಗ ಅದು ಯಾರು ಹೇಳಿದ್ರೆ ಕೇರೆ ಮಾಡಲ್ಲ. ಈಗ
ಹಿಂದೆ ಏನು ಮಾಡಿ ಪ್ರಸಾದನೇ ಮೋಸ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಆದ್ದರಿಂದ ಇಲ್ಲ, ಹಿಂದೆಲ್ಲ ಹಾಗೆ ಮಾಡ್ತಿದ್ದಿಲ್ಲ. ಸ್ವಾಮಿ ಇದು ತೊಗೋಬೇಡಿ, ಇದನ್ನು ಬೇಡ, ಹಾಗಾದ್ರೆ ಇನ್ನೊಂದು ಕೊಡ್ತೇವೆ, ಅದಕ್ಕೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಿದ್ರು. ಆ ಥರ ಅವ್ರ ಹಿಂದಿನ ಕಾಲ ಎಲ್ಲ ಪ್ರೊಫೆಷನಲ್ ಗುರಿ ಇರ್ತಿತ್ತು. ಅವ್ರಿಗೆ ಏನು ಗುರಿ ಇರ್ತಿತ್ತು? ಇದು ಹೊಟ್ಟೆಪಾಡು ಅಷ್ಟೇ. ಮುಖ್ಯ ಕೆಲಸ ದೇವ್ರ ಪೂಜೆ ಆಗೋದು. ಈಗೆಲ್ಲ ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ಈಗ ಅದೊಂದು ಬಿಟ್ಟು ಎಲ್ಲ ಕೆಲಸ ಮಾಡೋದ್ರೆ ಬರೀ ದುಡ್ಡು ಬೇಕಷ್ಟೇ ಈಗ. ಆದ್ದರಿಂದ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ಹಿಂದಿನ ಕಾಲಕ್ಕೆ ಎಲ್ಲ ನೋಡಬೇಕಿತ್ತು. ಇದಲ್ಲ, ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾತಾಡ್ತಾಯಿದ್ರು. ಇಬ್ಬರು ಭಾರಿ ವರ್ಷದಿಂದ ಅಲ್ಲ, ರಾಮಾಯಣ ಮಹಾಭಾರತ ಕಾಲಕ್ಕೆ ಹೋಗಬೇಡಿ ನೀವು. ಬರೀ 50 ವರ್ಷದಿಂದ ತೊಗೊಂಡ್ರು ಕೂಡ ಆ ಜನಕ್ಕೊಂದು ಬದ್ಧತೆಯಿಂದ ಮಾತಾಡ್ತಿದ್ರು. ಇದು ಡೆವಲಪ್ ಎಲ್ಲ ಹಾಳು ಮಾಡಿಬಿಡ್ತದೆ ಅದನ್ನು. ಯದಪೀಹ ಲೌಕಿಕಾ ಸುಖಂ ಮಮ ಸಾಧ್ಯ ಸದೇತಿ ಜಾನತೆ ಯದಿ ಅಸ್ಮಾದಿಹ ಪ್ರಾಣಿಷು ಲೌಕಿಕ ಸುಖಂ ಮಮ ಸ್ಯಾದಿತಿ ಸಾಧತೆ ಮೇ ಸದಾ ಸುಖಂ ಸ್ಯಾದಿತಿ ಸೋದ್ದೇಶಂ ಜಾನತೆ ಹಿ ನತು ಸ್ವಯಮೇವ ನ ಭೂಯಾಸ್ಮ ಇತ್ಯಾದಿ. ಅವರು ವಯಮೇವ ಹೇಗಾಗಿದೆ ಯಾರೂ ತಿಳ್ಕೊಂಡಿಲ್ಲ ಅದನ್ನು. ಅತಸ್ತೇಭ್ಯೋಪ್ಯೇತೆ ಮಂದ ಇತಿ. ಅವ್ರಿಗೆ ಹೇಳಿದ ಎರಡು ಹೇಳ್ತಾರೆ, ಸುಖ ಬೇಕು, ಕೆಲವು ವಿಷಯ ಬಂದು ಪ್ರಾಮಾಣಿಕವಾಗಿ ನಿಮಗೆ ಗೊತ್ತಿಲ್ಲ ಅಂತಲೂ ಹೇಳ್ಬಿಡ್ತಾರೆ. ಇಷ್ಟು ಪ್ರಾಮಾಣಿಕತೆ ಯಾರಲ್ಲಿ ಇರಬೇಕು? ದೊಡ್ಡವ್ರು ಇರಲೇಬೇಕದು. ಇವತ್ತು ನೋಡಿ ಡಾಕ್ಟರ್ಸಲ್ಲಿ ಇದು ಆರ್ಥೋಪೆಡಿಸ್ಟ್ ಹಾರ್ಟ್ ತೋರಿಸಿದ್ರೆ ಒಪ್ಪಲ್ಲ ಅವರು, ಅಲ್ಲೇ ಹೋಗಂತ ಕರೆದು ಬಿಡ್ತಾರೆ. ನಿಮಗೆ ಗೊತ್ತಿಲ್ಲ ಅಂತ ಕೇಳಬಾರ್ದು, ಸ್ವಲ್ಪ ಗೊತ್ತಿರುತ್ತೆ, ಬಟ್ ಅದು ಯಾವುದಕ್ಕೆ ಉಪಯೋಗ ಬರೋಲ್ಲ. ಇದನ್ನು ಮಾಡಬೇಕಾದ್ರೆ ಅದು ಅದಕ್ಕೆ ಆಗಿರಬೇಕು. ಇಷ್ಟು ಪುಣ್ಯಕ್ಕೆ ಅವ್ರಿಗೆ ಪ್ರಾಮಾಣಿಕತೆ ಇದೆ, ಇಷ್ಟಿದೆ, ಈಗ ಒಪ್ಪಬೇಕಾದ್ರೆ. ಜನರಲ್ ಫಿಸಿಷಿಯನ್ ಯಾವುದು ಮಾಡಬೇಕು ಅಷ್ಟು ಹೇಳ್ತಾನೆ ಹೊರತು ಆಪ್ರೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರವ್ರಿಗೊಂದು ಯಾವುದಾದ್ರು ಆ ರೀತಿ ಪ್ರತಿಯೊಬ್ಬರು ಏನು ಮಾಡಬೇಕೀಗ? ತಾವು ಫೀಲ್ಡ್ ಅಲ್ಲದ ಕೈ ಹಾಕಬಾರ್ದು. ಇವ್ರು ಫೀಲ್ಡ್ ಅಲ್ಲ ಇವರು, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಬಂದು ಹಾಳು ಮಾಡಿಬಿಟ್ರು. ತದನೇನ ಪ್ರಬಂಧೇನ ಪಾದ ಪ್ರತಿಪಾದ್ಯಂ ಸಂಗತಿ ಕಥನಂಚ ಸಮರ್ಥಿತಂ. ನಾವು ಇದರಿಂದ ಈ ಮಾತು ಹೇಳಿದ್ದರಿಂದ ಈ ಪಾದದಲ್ಲಿ ಪ್ರತಿಪಾದಿತವಾಗಿರಲಿಕ್ಕೆ ಸಂಗತಿ ಕೂಡ ಸೇರಿಸದೆ ಹೇಳಿದಂತೆ ಆಯಿತು ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಏನಿದು ಅನ್ಯಥಾ ಮೋಕ್ಷ ಸ್ವರೂಪ ನಿರಾಕರಣ ಭಾಗ ಇದೆ. ಅನ್ಯಥಾ ಮೋಕ್ಷ ಸ್ವರೂಪ ನಿರಾಕರಣ ಅಂದ್ರೇನು? ಮೋಕ್ಷದ ಬಗ್ಗೆ ಏನು ತಪ್ಪಾಗಿ ಹೇಳಿದ್ದಾರೆ ಆ ಮತಗಳ ನಿರಾಕರಣೆ ಮಾಡ್ತಕ್ಕಂಥ ಭಾಗ, ಅಲ್ಲಿ ಭಾಗ ಮುಗಿತು. ಮುಂದುವರಿಸ್ತಾರೆ. ಏನಿದೆ? ಭಗವದ್ ಅವತಾರಾದಿ ಸರ್ವಜ್ಞ ಪ್ರಧಾನ ಬೌದ್ಧ ಶೈವಾದಿ ಮತಾನ ಬ್ರಹ್ಮಜತ್ವ ಭಾವದಾಹ. ಅದು ಶ್ಲೋಕ ಅಲ್ಲ. ಹಾಗೆ ಇಷ್ಟೊತ್ತೇನಾಯಿತು ಅಂದರೆ ಜೈನ ಬೌದ್ಧಾದಿ ಅಲ್ಲೇ ಆಚಾರು ಬರೀ ಮತಾನಿ ಅಂದರು, ಟೀಕರಾಯರು ಜೈನಾದಿ ಮತಾನಿ ಅಂದರು. ರಾಯರು ಇನ್ನೂ ಯಾವುದೊಂದು ಸೇರಿಸಿರಲ್ಲ, ಅದು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರು. ಜೈನ ಮತ ಅಂತ ಇವರು ಮೆನ್ಷನ್ ಮಾಡಿದರೆ ಅದು ಅಷ್ಟೇ ಮಾಡಲಿಲ್ಲ, ಇದು ಬಿಡೋದು ಮಾಯಾವಾದ ಮತಗಳೆಲ್ಲ ಖಂಡನೆ ಮಾಡಿದ್ದಾರೆ ಅಂತ ಅದಿಷ್ಟನ್ನು ಸೇರಿಸಿದರು. ದೊಡ್ಡವರು ಹೇಳ್ಬೇಕಾದ್ರೆ ಹೇಳ್ತಾರೆ, ಎಷ್ಟು ಮಿನಿಮಮ್ ಹೇಳ್ತಾರೆ ಅದನ್ನು ತಿಳಿಸ್ಕೊಡ್ಬೇಕಾದ್ರೆ ಉಳಿದವ್ರ ಜವಾಬ್ದಾರಿ ಅಂತ ಮಾಡಿದ್ದಾರೆ. ಇದಿಷ್ಟು ಉಳಿದಿದ್ದ ಭಾಗ ನಾಳೆ ಮುಂದೆ ಇದಿಷ್ಟು ಉಪಸಂಹಾರ. ಈಗ ಮಾರ್ಗ ಎಲ್ಲ ಹೇಳ್ಬಿಟ್ಟು ಮುಕ್ತಾಯ ಮಾಡ್ತಾರೆ. ಅನೇಕ